ನಾನು ತುಂಬಾ ವಿಡಿಯೋಸ್ ಅಲ್ಲಿ ಹೇಳಿದ್ದೀನಿ, ನಮ್ಮ ಜೀವನ ಇರೋದು ಯಾವಾಗ್ಲೂ ಆರೋಗ್ಯಕರವಾದ ಫುಡ್ ತಿಂದು 100% ಹೆಲ್ತ್ ಕಂಡೀಷನ್ಸ್ ಅಲ್ಲಿ ನಮ್ಮ ಬಾಡಿನ ಮೇಂಟೈನ್ ಮಾಡ್ಕೊಂಡು ಫಿಟ್ ಆಗಿ ಸಿಕ್ಸ್ ಪ್ಯಾಕ್ ಮಾಡಿ ಸತ್ತೋಗಕ್ಕಲ್ಲ. ಹಬ್ಬ ಹರಿದಿನ ಬರುತ್ತೆ, ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಔಟ್ಸೈಡ್ ಏನಾರು ಹೋದಾಗ ರುಚಿಕರ ತಿಂಡಿನೂ ಸೌದು ಎಂಜಾಯ್ ಮಾಡಬೇಕು ಅಂತ. ಈಗ ಕೆಲವ್ರ ತಲೆಯಲ್ಲಿ ಪ್ರಶ್ನೆ ಮೂಡುತ್ತೆ, ಹಾಗೆ ಮಾಡೋದ್ರಿಂದ ನಮ್ಮ ಪ್ರೋಗ್ರೆಸ್ಸು ಲೇಟ್ ಆಗಲ್ವಾ, ನಿಧಾನ ಆಗಲ್ವಾ, ಬಿಕಾಸ್ ಎಕ್ಸ್ಟ್ರಾ ಕ್ಯಾಲರೀಸ್ ಎಲ್ಲ ಆ್ಯಡ್ ಆಗುತ್ತೆ ಅಂತ. ಖಂಡಿತ ಹೌದು, ಮೇ ಬಿ 3 months ಅಲ್ಲಿ ಬರೋ ಪ್ರೋಗ್ರೆಸ್ಸು 4 months ಅಲ್ಲಿ ಬರುತ್ತೆ. ಬಟ್ ನನ್ನ ಪ್ರಶ್ನೆ, ಬೇಗನೆ ಆ ಒಂದು ಫಿಟ್ನೆಸ್ ಗೋಲ್ನ ಅಚೀವ್ ಮಾಡೋದ ನಂತರ ಏನ್ ಮಾಡ್ತೀರಾ? ಡಯಟ್ ವರ್ಕೌಟ್ ಎಲ್ಲ ಬಿಟ್ಟು ಮತ್ತೆ ಓವರ್ ವೇಟ್ ಆಗ್ತೀರಾ? ಫಿಟ್ನೆಸ್ ಅನ್ನೋದು ಒಂದು ಜರ್ನಿ, ಡೆಸ್ಟಿನೇಷನ್ ಅಲ್ಲ. ಹೇಗೆ ನಿಮ್ಗೊಂದು ಡ್ರೀಮ್ ಸ್ಯಾಲ್ರಿ ಇಷ್ಟು 1 ಲಕ್ಷ ತಿಂಗಳಿಗೆ ದುಡಿಬೇಕು ಅಂತ ಇರುತ್ತೆ, ಅದು ರೀಚ್ ಆದ ತಕ್ಷಣ ಆ ಕೆಲಸ ಬಿಟ್ಬಿಡ್ತೀರಾ? ಇಲ್ಲ ಅಲ್ವಾ? ಹಾಗೆ ನಿಮ್ಮ ಬಾಡಿ ಆದ ನಂತರನು ನೀವು ವರ್ಕೌಟು ಡಯಟ್ ಎಲ್ಲ ಬಿಟ್ಬಿಟ್ಟು ಅದೇ ಸಿಕ್ಸ್ ಪ್ಯಾಕ್ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಅಂತ ನಿಮ್ ತಲೆಯಲ್ಲಿ ಏನಾದ್ರು ಇದ್ರೆ ಹಾಗಾಗಲ್ಲ. ಅದಕ್ಕೆ ಎಫರ್ಟ್ಸ್ ಆಗ್ತಾ ಇರಬೇಕು. 1 ಲಕ್ಷ ಸ್ಯಾಲ್ರಿ ಕೊಡೋ ನಿಮ್ಮ ಕೆಲಸ ಸಿಕ್ಕಾದ ನಂತರ ನೀವು ಪ್ರತಿ ತಿಂಗಳು ಕೆಲಸ ಮಾಡಿದ್ರೆ ಅವ್ರು ನಿಮ್ಗೆ ಸಂಬಳ ಕೊಡೋದು. ಕೆಲಸ ಸಿಕ್ಕಿದ ತಕ್ಷಣ ಕೆಲಸ ಬಿಟ್ಬಿಟ್ಟು ನಾನು ಆರಾಮಾಗಿರ್ತೀನಿ ಅಂತ ಅಂದ್ರೆ ಯಾರು ಸಂಬಳ ಕೊಡಲ್ಲ. ಹಾಗೆ ಬಾಡಿನೂ ಸಹ ಆಮೇಲೆ ಇದೊಂದು ಪ್ರೋಸೆಸ್ ತರ, ಜರ್ನಿ ತರ ಹೋಗ್ತಾ ಇರುತ್ತೆ. ಫಸ್ಟ್ ನಿಮ್ಗೆ ಕೆಲಸ ಸಿಕ್ಕರೆ ಸಾಕು ಅನ್ಸುತ್ತೆ, ನಂತರ ಬರೀ 20,000 ಸಂಬಳನ 50,000 ಬೇಕು ಅನ್ಸುತ್ತೆ, ನೆಕ್ಸ್ಟ್ 1 ಲಕ್ಷ ಬೇಕು ಅನ್ಸುತ್ತೆ, ಅದಾದ ನಂತರ ಬೈಕ್ ಏನೋ ತಗೊಂತೀರಾ, ಬೈಕ್ ಸಾಕು, ನೆಕ್ಸ್ಟ್ ಕಾರ್ ಬೇಕು ಅನ್ಸುತ್ತೆ, ನೆಕ್ಸ್ಟ್ ಮನೆ ಕಟ್ಟಬೇಕು ಅನ್ಸುತ್ತೆ. ಹಾಗೆ ಆ ಒಂದು ಫಿಟ್ನೆಸ್ ಅನ್ನೋದು ಪ್ರೋಸೆಸ್ ಹೋಗ್ತಾ ಇರುತ್ತೆ. 5 ವರ್ಷದ ಹಿಂದೆ ಕಂಪೇರ್ ಮಾಡಿದ್ರೆ ನಾನು ಇವಾಗ ಏನ್ ಫಿಟ್ನೆಸ್ ಲೆವೆಲ್ ಅಲ್ಲಿ ಇದ್ದೀನಿ, ಇದು ನಮ್ಮ ಡ್ರೀಮ್ ಫಿಸಿಕ್ ಆಗಿತ್ತು. ತುಂಬಾ ಸಣ್ಣ ಇದ್ದೆ, ನಾನು ಚೆನ್ನಾಗಿ ಕಾಣ್ತಾ ಇಲ್ಲ ಅನ್ನೋ ಫೀಲಿಂಗ್ ಇತ್ತು. ಇವಾಗ ಅದಾಗಿದೆ. ಬಟ್ ಈಗಲೂ ಒಂದು ಇನ್ನು ಬೆಟರ್ ಆಗ್ಬೇಕು ಅಂತ ಅನ್ಸ್ತಾ ಇದೆ. ಏನಪ್ಪ ಇದು ಹೊಟ್ಟೆ ಇಷ್ಟೊಂದಿದೆ, ಇನ್ನೊಂದು 5 kg ಫ್ಯಾಟ್ ರೆಡ್ಯೂಸ್ ಮಾಡ್ಬೇಕು ಅಂತ. ಅದಾದ ನಂತರ ಸಾಕು ಅಂದ್ಬಿಟ್ಟು ನಿಲ್ಸ್ತೀನ? ಇಲ್ಲ. ಬೈಸಿಪ್ಸ್ ಒಂಚೂರು ಇಂಪ್ರೂವ್ ಆಗಬೇಕು, ಟ್ರ್ಯಾಪ್ಸ್ ಒಂಚೂರು ಬರಬೇಕು, ಬೆಂಚ್ ಪ್ರೆಸ್ ಇನ್ನೂ ಚೆನ್ನಾಗಿ ಮಾಡಬೇಕು, ಅಪ್ಪರ್ ಬಾಡಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಿದ್ದೀನೋ ಲೆಗ್ಗು ಹಂಗೆ ಕೊಟ್ಟು ಲೆಗ್ನು ಅಷ್ಟೇ ವೆಲ್ ಡಿಫೈನ್ಡ್ ಆಗಿ ಬಿಲ್ಡ್ ಮಾಡಬೇಕು ಅಂತ. ಇದೊಂದು ಪ್ರೋಸೆಸ್ಸು ಜೀವನ ಪರ್ಯಂತ ನಡೆಯೋದು. ನಿಮ್ಮ ಜೀವನದ ಗೋಲು ಸಹ ಹಾಗೆ. ನಿಮ್ದೇನೋ ಒಂದು ಗೋಲ್ ಇರುತ್ತೆ, ಅದು ಅಚೀವ್ ಮಾಡಿದ ತಕ್ಷಣ ಸತ್ತೋಗ್ತೀರಾ? ಇಲ್ಲ. ಅದಾದ ನಂತರ ನೆಕ್ಸ್ಟ್ ಗೋಲ್ ಸೆಟ್ ಮಾಡ್ತೀರಾ, ನೆಕ್ಸ್ಟ್ ಇಂಪ್ರೂವ್ಮೆಂಟ್ ಆಗುತ್ತೆ.